ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಬೆಳಗಿನ ಜಾವ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಪ್ಲಾನಿಂಗ್ ಪ್ರಕಾರ ಮಾಡ್ಕೊಳ್ತೀವಿ. ಬಟ್ ಲೇಟಾಗಿ ಎದ್ದಾಗ ನಾನು ಯಾವ ರೀತಿ ಹೋಮ್ ಮೇಕಿಂಗಲ್ಲಿ ಟೈಮ್ ಮ್ಯಾನೇಜ್ ಮಾಡ್ತೀನಿ, ಪ್ಲಾನ್ ಮಾಡ್ಕೊಳ್ತೀನಿ, ಯಾವ ರೀತಿ ಸ್ಮಾರ್ಟಾಗಿ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಒಂದು ಟೇಸ್ಟಿ ಆ್ಯಂಡ್ ಸ್ಪೆಷಲ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೋನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಒಂದು ವಿಡಿಯೋ ಶುಕ್ರವಾರ ಶೂಟ್ ಮಾಡಿರೋವಂಥದ್ದು. ಶುಕ್ರವಾರ ಅಂದ್ರೇ ಪೂಜೆಗೆ ಪ್ರತ್ಯೇಕ ಸ್ಥಾನ. ತುಂಬ ಡಿಫ್ರೆಂಟಾಗಿ ಫೀಲ್ ಆಗ್ತಿರ್ತೀವಿ. ಅವತ್ತಿನ ದಿನ ಎಕ್ಸ್ಟ್ರಾ ಪೂಜೆ ಮಾಡ್ಕೊಳ್ಬೇಕು, ಟೆಂಪಲ್ಗೆ ಹೋಗಬೇಕು ಅಂತ ಎಲ್ಲನೂ ಅಂದ್ಕೊಳ್ತಿರ್ತೀವಿ. ಅವತ್ತಿನ ದಿನವೇ ಲೇಟಾಗಿದ್ದರೆ ನನ್ನ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮನೆ ಕ್ಲೀನಿಂಗ್ ಎಲ್ಲ ಕೂಡ ಮುಗಿದಿದೆ. ಆಲ್ಮೋಸ್ಟ್ 7:30 ಏನೋ ಟೈಮ್ ಆಗಿದೆ. ಬಟ್ ಮನೆ ಕ್ಲೀನಿಂಗ್ ಅನ್ನೋದು ಪ್ರತಿ ವಿಡಿಯೋದಲ್ಲೂ ಯಾವುದೋ ಒಂದು ರೂಪದಲ್ಲಿ ಆ್ಯಡ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ. ಸೊ ಮನೆ ಫ್ಲೋರ್ ಎಲ್ಲ ಕೂಡ ಕ್ಲೀನ್ ಮಾಡಿದಾದಮೇಲೆ ಮ್ಯಾಟ್ಸ್ ಎಲ್ಲ ವಾಶ್ಗೆ ಹಾಕೋಣ ಅನ್ನೋದ್ರಿಂದ ಒಂದು ಬಾಸ್ಕೆಟಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಟ್ಸ್ನ ವಾಶ್ ಮಾಡಿದಾಗ ಪ್ರತಿ ಸಾರಿ ಕೂಡ ನಾನು ನೆಲ ಒರೆಸೋವಂತಹ ರೀಫಿಲ್ಸ್ ಎಲ್ಲ ಏನಿರುತ್ತೆ ಆ ಒಂದು ಮಾಫ್ನ ಕೂಡ ಮ್ಯಾಟ್ಸ್ ಜೊತೆಗೇ ವಾಷಿಂಗ್ ಮಿಷಿನಲ್ಲಿ ಹಾಕಿ ವಾಶ್ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಕನ್ಫ್ಯೂಸ್ ಆಗ್ಬೋದು, ವಾಷಿಂಗ್ ಮಿಷಿನಲ್ಲಿ ಮ್ಯಾಟ್ಸ್ನ ವಾಶ್ ಮಾಡ್ಬೋದಾ ಅಂತ. ಈಗಾಗಲೇ ನಾನು ಸುಮಾರು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಮ್ಯಾಟ್ಸ್ನ ನಾನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಿದಾದಮೇಲೆ ಮತ್ತೆ ಡ್ರಮ್ ಕ್ಲೀನಿಂಗ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಡ್ರಮ್ಮು ಕೂಡ ಕ್ಲೀನ್ ಆಗುತ್ತೆ. ಮ್ಯಾಟ್ಸು ತುಂಬ ಜಾಸ್ತಿ ಇರೋದ್ರಿಂದ ಹ್ಯಾಂಡ್ ವಾಶ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಮೆಥಡ್ನ ಫಾಲೋ ಮಾಡ್ತೀನಿ. ಹೇಗೂ ಟೆರೆಸ್ಗೆ ಬಂದಿದ್ದೆ ಅಲ್ವಾ, ಎಲ್ಲ ಗಿಡಗಳಿಗೂ ಕೂಡ ವಾಟರಿಂಗ್ ಅನ್ನೋದು ಮಾಡಿಬಿಟ್ಟು ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಜಾವ ಆ ಸೂರ್ಯಕಾಂತಿಯಲ್ಲಿ ಹೂಗಳನ್ನ ನೋಡ್ತಾ ಇದ್ರೇ ಒಂದು ರೀತಿ ಖುಷಿ ಆಗುತ್ತೆ. ಸೊ ಎಷ್ಟು ಹೂಗಳು ಬಿಟ್ಟಿದೆ ಪದೇ ಪದೇ ಕೌಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಯಾವ್ಯಾವ ಹೂಗಳು ಬಿಟ್ಟಿದೆ ಅದೆಲ್ಲದನ್ನ ಕೂಡ ಒಂದು ಪ್ಲೇಟಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೂಗಳ ಜೊತೆಗೆ ಸ್ವಲ್ಪ ಸ್ಟ್ರಾಬೆರೀಸ್ ಕೂಡ ಹಾರ್ವೆಸ್ಟಿಂಗ್ಗೆ ಬಂದಿತ್ತು. ಪ್ರತಿದಿನ ಕೂಡ ಇದೇ ಥರನೇ ಇರುತ್ತೆ. ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗು ಒಣಗಾಕುವಂಥ ಬಟ್ಟೆ ಇದ್ದರೆ ಫಸ್ಟ್ ಬಟ್ಟೆ ಎಲ್ಲನೂ ಒಣಗಾಕಿ ಆಮೇಲೆ ಟೆರೇಸ್ ಎಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿ ಗಿಡಗಳಲ್ಲಿ ಬಿಟ್ಟಿರುವಂಥ ಹೂವು ಹಣ್ಣು ಎಲ್ಲ ಕೂಡ ನೋಡಿಕೊಂಡು ಹಾರ್ವೆಸ್ಟಿಂಗ್ಗೆ ಬಂದಿರೋವಂಥದ್ದನ್ನೆಲ್ಲ ಕೂಡ ಕಟ್ ಮಾಡಿಕೊಂಡು ಈ ರೀತಿ ಕಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಹೊಸ್ಲೆಲ್ಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ತೇವ ಬಟ್ಟೆಯಿಂದ ಫಸ್ಟಿಗೆ ನಾನು ಹೊಸ್ಲ ಮೇಲಿರುವಂಥ ರಂಗೋಲಿ ಅರಿಶಿನ ಕುಂಕುಮ ಏನಿರುತ್ತೆ ಅದೆಲ್ಲ ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸರಿ ಈ ರೀತಿ ಒರೆಸಿದಾದ್ಮೇಲೆ ಮತ್ತೆ ಬಟ್ಟೆನ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೊಂದ್ಸರಿ ನೀಟಾಗಿ ಒರೆಸ್ಕೊಂಡು ಫಸ್ಟ್ ನಾನು ಅರಿಶಿನ ಹಚ್ಚಿ ಆಮೇಲೆ ಗಂಧನ ಹಚ್ತಾ ಇದ್ದೀನಿ. ಅರಿಶಿನ ಹಚ್ಚಬೇಕಾದ್ರೆ ನಿಮಗೆ ಕಲರ್ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಸ್ವಲ್ಪ ಹಾಲು ಇಲ್ಲಾಂದರೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಬೋದು. ಆಗ ನೋಡೋಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ರಂಗೋಲಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ರಂಗೋಲಿನ ನಾನು ರಂಗೋಲಿ ಉಂಡೆ ಅಂತ ಬರುತ್ತೆ. ಸೊ ಅದನ್ನು ನಾನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಈ ರೀತಿ ರಂಗೋಲಿ ಅನ್ನೋದು ಹಾಕ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ಪೇಂಟಲ್ಲಿ ಹಾಕಿರೋ ರಂಗೋಲಿ ಥರ ಕಾಣಿಸುತ್ತೆ. ತೇವ ಬಟ್ಟೆಯಿಂದ ಒರೆಸಿದ್ರೆ ನೀಟಾಗಿ ರಬ್ ಆಗಿಬಿಡುತ್ತೆ. ಪಾರ್ಕಿಂಗ್ ಪ್ಲೇಸ್ ಎಲ್ಲ ಕೂಡ ಕ್ಲೀನ್ ಮಾಡಿಸಿ ಗೇಟ್ ಮುಂದೆ ಈ ರೀತಿ ರಂಗೋಲಿ ಅನ್ನೋದು ಹಾಕಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಇದೆಲ್ಲ ಕೂಡ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ನಾನು ತುಳಸಿ ಕಟ್ಟೆ ಹತ್ರ ಹಾಕಿರುವಂಥ ರಂಗೋಲಿ ಪೂರ್ತಿ ಡ್ರೈ ಆಗಿದೆ. ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಬಂದು 8 ಗಂಟೆ ಆಗಿರುತ್ತೆ. ಸೊ ಈಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅನ್ನೋದ್ರಿಂದ ಕಿಚನ್ಗೆ ಬಂದಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೈಟಲ್ಲೇ ನಾನು ಕಿಚನ್ನ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಕಿಚನ್ ತುಂಬ ನೀಟಾಗಿ ಕ್ಲೀನಾಗಿ ಇದೆ.
ಒಂದು ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಸೊ ಈ ಒಂದು ಕುಕ್ಕರ್ನ ನಾನು ಇಂಡಸ್ ವ್ಯಾಲಿಯಿಂದ ತರಿಸ್ಕೊಂಡಿದ್ದೀನಿ. ಕುಕ್ಕರ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾನು ಇನ್ನೊಂದು ಕೂಡ ಆರ್ಡರ್ ಮಾಡಿದ್ದೀನಿ. ಅದು ಬಂದರೆ ನಾನು ಕಮ್ಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನಾನು ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಉಳಿದಿರುವಂಥ ಸೊಪ್ಪನ್ನ ಬಿಡಿಸೋಷ್ಟು ಟೈಮ್ ಇಲ್ಲ. ಸೊ ಇದು ಪೂರ್ತಿ ಡ್ರೈ ಆಗಬಾರ್ದು ಅನ್ನೋದ್ರಿಂದ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಮಧ್ಯಾಹ್ನದ ಟೈಮಲ್ಲಿ ಫ್ರೀ ಇದ್ದಾಗ ಇದೆಲ್ಲ ಕೂಡ ಬಿಡಿಸ್ಕೊಳ್ಬೋದು ಅನ್ನೋದ್ರಿಂದ. ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಈ ರೀತಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾವು ಉಳಿದಿರುವಂಥ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥದ್ದು ಜಸ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ಹಸಿಮೆಣಸು ಯೂಸ್ ಮಾಡಲ್ಲ ಅನ್ನೋದ್ರೆ ಒಣಮೆಣಸಿನ್ಕಾಯಿ ಆದ್ರೂ ಯೂಸ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಆಗಲೇ ತೊಳೆದಿಟ್ಟಿರುವಂಥ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಹಚ್ಚಕ್ಕಾದ್ರೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಸೊಪ್ಪಿಂದ ನೋಡ್ತಿದ್ದೀರಲ್ಲ, ಒಂದು ಎಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೈಸ್ನ ರೆಡಿ ಮಾಡ್ಕೊಳ್ಬೋದು. ಅದು ಕೂಡ ಈಸಿ ವೇಯಲ್ಲಿ ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡ್ರೆ ಸೀದೋಗ್ದಿರ ಇರುತ್ತೆ ನೀವು ಮಾಡುವಂಥ ಅಡುಗೆ. ಫುಡ್ ಬರ್ನ್ ಆಗದೆ ಇರೋ ಕಾರಣ ನಾವು ಹಾಕಿರುವಂತಹ ಎಲ್ಲ ವೆಜಿಟೇಬಲ್ಸ್ ಅಥವಾ ನಾವು ಏನು ಗ್ರೈನ್ಸ್ ಎಲ್ಲ ತೊಗೊಂಡಿರ್ತೀವಿ ಎಲ್ಲದರ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಅನ್ನೋದು ನಮ್ಮ ಬಾಡಿಗೆ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಫಸ್ಟಿಗೆ ನಾನು ಕಡಲೆ ಬೀಜನ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದರಲ್ಲೇ ಸಾಸಿವೆ, ಜೀರಿಗೆ, ಇಂಗುನ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದು ಹಾಕ್ಕೊಂಡಿದ್ದೀನಿ ನಾನು. ಈಗ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊಪ್ಪಲ್ಲೇ ನೀರಿನ ಕ್ವಾಂಟಿಟಿ ಇರೋದ್ರಿಂದ ಎಕ್ಸ್ಟ್ರಾ ನೀರೇನು ಬೇಕಾಗಿರಲ್ಲ. ಜಸ್ಟ್ ಸೊಪ್ಪಲ್ಲಿರುವಂಥ ನೀರು ಎಲ್ಲ ಕೂಡ ಬಿಟ್ಕೊಂಡು ಅದೆಲ್ಲ ಬತ್ತೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ನಾನು ರಾತ್ರಿ ತೊಳೆದಿಟ್ಟಿರುವಂಥ ಎಲ್ಲ ಪಾತ್ರೆಗಳನ್ನ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಚಕ್ಕೆ ಲವಂಗದ ಪೌಡರ್ನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಂದರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ನೋಡ್ತಿದ್ದೀರಲ್ವ, ರೈಸ್ ತುಂಬ ಉದುರುದ್ರಾಗಿ ಆಗಿದೆ. ಈ ಕುಕ್ಕರು ಪ್ಯಾನ್ ಥರ ಅಗಲ ಇರೋ ಕಾರಣ ರೈಸು ಕೆಳಗಡೆ ಇರೋವಂಥದ್ದು ಕೂಡ ತುಂಬ ಉದುರುದ್ರಾಗಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ಇದ್ದಾಗ ನಿಂಬೆಹಣ್ಣು ರಸ ಹಾಕಕ್ಕೆ ಹೋಗ್ಬಿಡಿ, ಕಹಿ ಬರುತ್ತೆ. ನಾನು ನಿಂಬೆ ರಸ ಹಾಕಿರೋವಂಥ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಳ್ಳೋದು ಮರ್ತಿದ್ದೀನಿ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಈಗ ಒಂದ್ಸರಿ ನಾನು ಏನೇನು ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿದ್ದೆ ಅಡುಗೆ ಮಾಡೋದಕ್ಕೋಸ್ಕರ ಅದೆಲ್ಲದನ್ನ ಕೂಡ ಜಸ್ಟ್ ವಾಟರಿಂದನೇ ವಾಶ್ ಮಾಡಿ ಇಟ್ಕೊಳ್ತೀನಿ. ತುಂಬ ಜಾಸ್ತಿ ಹೊತ್ತು ಇಟ್ವಿ ಅನ್ನೋದಾದರೆ ಸ್ವಲ್ಪ ಬೇಗನೆ ಡ್ರೈ ಆಗಿಬಿಡುತ್ತೆ, ಆಮೇಲೆ ಕ್ಲೀನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಒಂದು ಮೈಕ್ರೋಫೈಬರ್ ಕ್ಲಾತ್ನ ನೀರಲ್ಲಿ ಈ ರೀತಿಯಾಗಿ ಹಿಂಡ್ಕೊಂಡು ಕೌಂಟರ್ ಎಲ್ಲ ಕೂಡ ಒಂದ್ಸರಿ ಒರೆಸ್ಕೊಂಡು ಬಿಡ್ತೀನಿ. ಅಲ್ಲಿಗೆ ಅಡುಗೆ ಮನೆ ಕ್ಲೀನಿಂಗು ಕೂಡ ಮುಗಿಯುತ್ತೆ. ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿರೋದ್ರಿಂದ ಬೇರೆ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದ್ರಿಂದ. ಆಗಲೇ ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡಿದ್ರಿ, ಹಾಲು ಚೆನ್ನಾಗಿ ಕುದೀತಾ ಇತ್ತು. ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ಮೊಸರು ಮಾಡೋದಕ್ಕೋಸ್ಕರ ಸೆರಾಮಿಕ್ ಪಾತ್ರೆಯಲ್ಲಿ ನಾನು ಎಷ್ಟು ಹಾಲು ಬೇಕೋ ನೋಡಿ ತೆಗೆದು ಇಡ್ತಾ ಇದ್ದೀನಿ. ಉಳಿದಿರೋ ಅಂಥದ್ದನ್ನು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಅದರ ಜಾಗದಲ್ಲಿ ನೀಟಾಗಿ ಇಟ್ಕೊಂಡು ಈಗ ಕೌಂಟರ್ನ ಸ್ಟವ್ ಎಲ್ಲ ಕೂಡ ಒಂದ್ಸರಿ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಲೇಟಾಗಿ ಎದ್ದಾಗ ಎಲ್ಲ ಕೆಲಸಗಳು ಟೈಮ್ ಪ್ರಕಾರ ಮ್ಯಾನೇಜ್ ಮಾಡಬೇಕು ಅನ್ನೋದಾದರೆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಕಂಪಲ್ಸರಿಯಾಗಿ ಮಾಡಲೇಬೇಕಾಗತ್ತೆ. ಅಡುಗೆ ಮಾಡ್ಕೊಳ್ತಾನೆ ಯೂಸ್ ಮಾಡಿರೋಂಥ ವೆಸಲ್ಸ್ನೆಲ್ಲ ವಾಶ್ ಮಾಡಿ ಸೈಡ್ಗಿಡೋ ಅಂಥದ್ದು ಇರ್ಬೋದು, ಕೌಂಟರ್ನ ಒರೆಸ್ಕೊಳ್ಳೋ ಅಂಥದ್ದು ಇರ್ಬೋದು, ಸ್ಟವ್ನ ಅಲ್ಲಿಂದಲೇ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು. ಇದೆಲ್ಲ ಒಂದೇ ಸಮಾನ ಮಾಡಿರೋದ್ರಿಂದ ಮತ್ತೆ ನಾವು ಅಡುಗೆ ಮನೆಗೆ ಬಂದು ವೆಸಲ್ಸ್ನ ವಾಶ್ ಮಾಡಬೇಕು, ಕೌಂಟರ್ನ ಕ್ಲೀನ್ ಮಾಡಬೇಕು ಅನ್ನೋ ಎಕ್ಸ್ಟ್ರಾ ಟೈಮ್ ಬೇಕಾಗಿರಲ್ಲ. ಸೈಮಲ್ಟೇನಿಯಸ್ ಆಗಿ ಎಲ್ಲ ಮುಗ್ದೋಗೋದ್ರಿಂದ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ತಲೆ ಸ್ನಾನ ಮಾಡಬೇಕು ಅಂದರೆ ಇಲ್ಲ ಕೂದಲಿಗೆ ಎಣ್ಣೆ ಆದರೂ ಹಚ್ಚಿರ್ತೀನಿ, ಇಲ್ಲಾಂದರೆ ಪ್ರೋಟೀನ್ ಪ್ಯಾಕ್ ಆದ್ರೂ ಹಾಕ್ಕೊಂಡಿರ್ತೀನಿ. ಸೊ ಡ್ರೈ ಕೂದಲ ಮೇಲೆ ನಾವು ಶಾಂಪೂ ಎಲ್ಲನೂ ಹಾಕಿದಾಗ ಕೂದಲು ತುಂಬಾ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ.
ಸೊ ನಾನು ಮುಂಚೆನೇ ತಲೆಗೆಲ್ಲ ಕೂಡ ಚೆನ್ನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ಕೊಂಡಿದ್ದರಿಂದ ಆಲ್ಮೋಸ್ಟ್ ಒಂದು 2 ರಿಂದ 3 ಗಂಟೆಗಳಾದಮೇಲೆ ಈಗ ನಾನು ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ಬೇಕಾಗಿರುವಂಥ ಸಿದ್ಧತೆ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮ್ ಕ್ಲೀನಿಂಗು ಮತ್ತು ಪೂಜೆ ಪಾತ್ರೆಗಳೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂದರೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹಿಂದಿನ ದಿನ ಸಂಜೆನೇ ಪೂಜಾ ರೂಮ್ನೆಲ್ಲ ಕೂಡ ಡೀಪ್ ಕ್ಲೀನ್ ಮಾಡಿಕೊಂಡು, ಸೊ ಈ ಒಂದು ಪೂಜಾ ಸಾಮಗ್ರಿಗಳೆಲ್ಲ ಏನಿರುತ್ತೆ ಪೂಜೆಗೆ ಯೂಸ್ ಮಾಡುವಂಥ ದೀಪಗಳೆಲ್ಲ ಕೂಡ ಅದೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲದಕ್ಕೂ ಗಂಧ ಅರಿಶಿನ ಕುಂಕುಮನ ಹಚ್ಬಿಟ್ಟು ಅಲಂಕಾರ ಅನ್ನೋದು ಮಾಡಿ ಸಿಂಪಲ್ ಆಗಿ ಪೂಜೆ ಅನ್ನೋದು ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಟೈಮ್ ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ 10 o'clock ಆಗಿದೆ. ಸೊ ಈ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಮಕ್ಕಳ ಲಂಚ್ ಬಾಕ್ಸ್ ಪ್ಯಾಕಿಂಗ್ ಇರ್ಬೋದು, ಅವ್ರನ್ನ ಸ್ಕೂಲಿಗೆ ಕಳಿಸೋವಂಥದ್ದಿರ್ಬೋದು, ರೆಡಿ ಮಾಡಿಸೋವಂಥದ್ದಿರ್ಬೋದು ಎಲ್ಲ ಕೂಡ ನಡೀತಾನೆ ಇರುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ನಾನು ಅದನ್ನೆಲ್ಲ ಕೂಡ ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇದು ಸಂಜೆ ಶೂಟ್ ಮಾಡ್ಕೊಂಡಿರೋಂತಹ ವಿಡಿಯೋ. ಸ್ವಲ್ಪ ಗುಲಾಬ್ ಜಾಮೂನ್ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೆ. ಸೊ ಅಷ್ಟರಲ್ಲಿ ನೆನಪಾಯಿತು, ಸಾಂಬಾರ್ ಪೌಡರ್ ಮಾಡೋದಕ್ಕೋಸ್ಕರ ಕರ್ಬೇವೆಲ್ಲ ಕೂಡ ಸ್ವಲ್ಪ ಒಣಗಿಸ್ಕೊಳ್ಬೇಕಾಗಿತ್ತು. ಕರ್ಬೇವು ಫ್ರಿಜ್ಜಲ್ಲಿ ಇದ್ದಿದ್ದ ಕಾರಣ ನಾನು ಹೊರಗಡೆ ತೆಗೆದಿಡ್ತಾ ಇದ್ದೀನಿ. ನೆರಳನ್ನೇ ಒಣಗಿಸ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ. ಮನೆಯಲ್ಲಿ ಗಿಡಗಳನ್ನ ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಎಕ್ಸಾಕ್ಟಾಗಿ ಇದೇ ಟೈಮ್ಗೆ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ನಾವು ಅಬ್ಸರ್ವ್ ಮಾಡಿದಾಗ ನೀರು ಏನಾದ್ರು ಖಾಲಿ ಆಗಿತ್ತು ಅಂದರೆ ಆಗಲೇ ನಾವು ನೀರನ್ನ ಹಾಕಿ ಕೂಡ ಇಡ್ಬೋದು. ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ ಫಸ್ಟು ನಾನು ನಿಂಬೆಹಣ್ಣನ್ನ ತೆಗಿತಾ ಇದ್ದೀನಿ. ಆಲ್ಮೋಸ್ಟು 1 ವಾರನೇ ಆಯಿತು ಈ ಒಂದು ನಿಂಬೆಹಣ್ಣನ್ನ ತಂದು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದ್ದಿದ್ದ ಕಾರಣ ಬೆಳಗಿನ ಜಾವನೇ ತಲೆ ಸ್ನಾನ ಮಾಡುವಂಥದ್ದೆಲ್ಲ ಕೂಡ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ವರ್ಕ್ಸ್ ಇರ್ಬೋದು, ನಾರ್ಮಲ್ ಈ ರೀತಿ ಉಪ್ಪಿನಕಾಯಿ ಹಾಕುವಂಥ ಎಕ್ಸ್ಟ್ರಾ ವರ್ಕ್ಸ್ ಎಲ್ಲ ಏನಿರುತ್ತೆ ಅದೆಲ್ಲನೂ ಸ್ವಲ್ಪ ಡಿಲೇ ಆಗಿ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ನಿಂಬೆಹಣ್ಣನ್ನೆಲ್ಲ ಕೂಡ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೊರಗಡೆನೇ ಇಟ್ಟಿದ್ದೆ. ಈಗ ಎಲ್ಲ ನಿಂಬೆಹಣ್ಣನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ಒಂದು ನಿಂಬೆಹಣ್ಣಿನ ಉಪ್ಪಿನಕಾಯಿನ ಆದಷ್ಟು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಒಂದು ಚೂರು ಕೂಡ ತೇವಾಂಶ ಅಂಟದಿರ ನೋಡ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ನಿಂಬೆಹಣ್ಣಲ್ಲಿರುವಂಥ ಎಲ್ಲ ತೇವಾಂಶನ ಕೂಡ ಒಂದು ದುಪ್ಪಟನ ತಗೊಂಡು ಅದರಿಂದ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಒರೆಸಿದಾದ್ಮೇಲೆ ಡೈರೆಕ್ಟಾಗಿ ಕಟ್ ಮಾಡಬಾರ್ದು. ಒಂದು ಅರ್ಧ ಗಂಟೆಯಿಂದ 1 hour ಆದ್ರೂ ಈ ರೀತಿ ಡೈರೆಕ್ಟಾಗಿ ಬಿಟ್ಬಿಡ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ನೀವು ಬಿಸಿಲಲ್ಲಿ ಒಂದು 5 ರಿಂದ 10 ನಿಮಿಷ ಇಟ್ಟರೆ ಏನಾದರೂ ತೇವಾಂಶ ಇದ್ದರೂ ಕೂಡ ಎವಾಪ್ರೇಟ್ ಆಗಿಬಿಡುತ್ತೆ. ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೋದು. ನಾನು ನಿಂಬೆಹಣ್ಣನ್ನ ಬಿಸಿಲಲ್ಲಿ ಇಟ್ಟು ಆಮೇಲೆ ಜಾಮೂನ್ ಪಾಕೆಟ್ಸ್ ಇರುತ್ತೆ ಅಲ್ವಾ, ಒಂದು ಪಾಕೆಟ್ನ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಾಮೂನ್ ಪೌಡರ್ನ ಮಿಕ್ಸ್ ಮಾಡಬೇಕಾದ್ರೆ ಹಾಲನ್ನ ಯೂಸ್ ಮಾಡಿ ಮಿಕ್ಸ್ ಮಾಡೋದಾದರೆ ಜಾಮೂನ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಟೈಮಲ್ಲೇ ನಾವು ತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಬದಲಾಗಿ ತುಪ್ಪನ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಜಾಮೂನ್ ಪೌಡರ್ ಮಿಕ್ಸ್ ಮಾಡಬೇಕಾದ್ರೇ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂದು ಕಡೆ ನಾನು ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಬಿಟ್ಟು ಸಕ್ಕರೆ ಪೂರ್ತಿ ಕರಗೋವರೆಗೂ ಬಿಡ್ತೀನಿ. ಇನ್ನೊಂದು ಕಡೆ ಬಾಣಲಿಯಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಸಿಮ್ಮಲ್ಲಿ ಬಿಸಿ ಆಗೋಕ್ಕೆ ಇಡ್ತೀನಿ. ಅಷ್ಟರಲ್ಲಿ ನಾನು ಜಾಮೂನ್ ಉಂಡೆಗಳನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಲ್ಲ, ನೀವು ಬೇಕಂದರೆ ರೌಂಡ್ ಶೇಪಲ್ಲಿ ಬಾಲ್ಸ್ ಥರ ಕೂಡ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಮಾಡಿದ್ರೆ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಇದೇ ಥರ ಮಾಡ್ತಾ ಇದ್ದೀನಿ. ಇನ್ನು ಜಾಮೂನ್ಸ್ ಮಿಕ್ಸ್ ಮಾಡಬೇಕಾದ್ರೂ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ನೋಡ್ತಿದ್ದೀರಲ್ವ, ಜಸ್ಟ್ ಈ ರೀತಿ ಅಂದರೆ ಸಾಕಾಗುತ್ತೆ. ಎಲ್ಲ ಕಡೆ ಕೂಡ ಈವನ್ ಆಗಿ ಕುಕ್ ಆಗುತ್ತೆ, ಕಲರ್ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅನ್ನೋದಾದರೆ ಒಂದು ಕಡೆ ಕಲರ್ ಚೆನ್ನಾಗಿ ಬಂದಿರುತ್ತೆ, ಇನ್ನೊಂದು ಕಡೆ ವೈಟ್ ಕಲರೇ ಇರುತ್ತೆ. ಎಲ್ಲ ಜಾಮೂನುಗಳನ್ನ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಯಾವ ಬಟ್ಲಲ್ಲಿ ಹಿಟ್ಟನ್ನ ಕಲಿಸ್ಕೊಂಡಿದ್ನೋ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಬ್ಯಾಚಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ 30 ರಿಂದ 35 ಜಾಮೂನ್ ಅನ್ನೋದು ಆಗಿತ್ತು. ಶುಗರ್ ಸಿರಪ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ತಣ್ಣಗಾಗೋಗಿದೆಯಾ ಇಲ್ವಾ ಅಂತ. ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕಾಗುತ್ತೆ ಶುಗರ್ ಸಿರಪ್ಪು. ಏನಾದ್ರು ತಣ್ಣಗಾಗಿದ್ರೆ ಇನ್ನೊಂದ್ಸರಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಎಲ್ಲ ಜಾಮೂನುಗಳನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಟ್ಬಿಡೋಣ. ಇದೆಲ್ಲ ಮಾಡೋಷ್ಟರಲ್ಲಿ ನಿಂಬೆಹಣ್ಣಿನಲ್ಲಿ ಇದ್ದಂತಹ ತೇವಾಂಶ ಎಲ್ಲ ಕೂಡ ನೀಟಾಗಿ ಎವಾಪ್ರೇಟ್ ಆಗಿದೆ. ಇನ್ನು ಯಾವ ಬಾಟಲಲ್ಲಿ ನಾನು ಉಪ್ಪಿನಕಾಯಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ನೋ ಆ ಬಾಟಲ್ನ ಕೂಡ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆಯಿಂದ ಒರೆಸಿ ಈ ರೀತಿ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣನ್ನ ಕಟ್ ಮಾಡೋದಕ್ಕೋಸ್ಕರ ಈ ರೀತಿ ನಾನು ತುರುವೆ ಮಣ್ಣಿನ ತಗೊಳ್ತಾ ಇದ್ದೀನಿ. ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಆದಷ್ಟು ಆಗಾಗ ಈ ರೀತಿ ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ಕಾಲು ನೋವೆಲ್ಲ ಕೂಡ ಬರ್ದಿರ ಇರುತ್ತೆ. ಈಗ ನಿಂಬೆಹಣ್ಣಿನ ಕಟ್ ಮಾಡಬೇಕಾದ್ರೇ ಒಳಗಡೆ ಎಲ್ಲನೂ ಬೀಜ ಏನಿರುತ್ತೆ ಅದೆಲ್ಲ ಕೂಡ ಸೈಡ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನಿಂಬೆಹಣ್ಣು ಕಟ್ ಮಾಡಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ವೈಟಿಶ್ ಆಗಿ ಕಾಣುತ್ತೆ ಅಲ್ವಾ, ಆ ಲೇಯರ್ ಎಲ್ಲ ಕೂಡ ತೆಗೆದಿದ್ದೀನಿ. ಈ ರೀತಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೋದು. ಈಗ ಈ ಒಂದು ನಿಂಬೆಹಣ್ಣಿನ ಪೀಸಸಲ್ಲಿ 2 ರಿಂದ 2.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ.
ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ಮಾಗಕ್ಕೋಸ್ಕರ ಇಡಬೇಕಾಗತ್ತೆ. ಆಲ್ಮೋಸ್ಟ್ 2ರಿಂದ 10 ದಿನಗಳ ಕಾಲದವರೆಗೂ ನಿಂಬೆಹಣ್ಣಿನ ಮಾಗಕ್ಕೆ ಟೈಮ್ ಬೇಕಾಗುತ್ತೆ. ಅದರಲ್ಲಿರುವಂಥ ಜ್ಯೂಸ್ ಎಲ್ಲ ಕೂಡ ಚೆನ್ನಾಗಿ ಮಾಗಬೇಕು. ಆ ಒಂದು ಸಿಪ್ಪೆ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾನಿಲ್ಲಿ ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ, ನೀವು ಬೇಕಂದರೆ ಜಾಡಿ ಕೂಡ ತೊಗೊಳ್ಬೋದು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಬಿಟ್ಟು ಒಂದು 5ರಿಂದ 10 ದಿನ ಇಡ್ತೀನಿ. ಅಷ್ಟರಲ್ಲಿ ನಾವು ಆಗಲೇ ಫ್ರೈ ಮಾಡಿರುವಂಥ ಜಾಮೂನ್ನ ಸಿರಪ್ಪಲ್ಲಿ ಹಾಕಿದ್ವಲ್ಲ, ಶುಗರ್ ಸಿರಪ್ ಚೆನ್ನಾಗಿ ಹೀರ್ಕೊಂಡು ಜ್ಯೂಸಿಯಾಗಿ ಇದೆ. ಇದಕ್ಕೆ ನಾನೀಗ ಡೆಸಿಗೇಟೆಡ್ ಕೊಕೊನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ತುಂಬಾ ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಬೆಂದಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಮೋಟಿವೇಶ್ನಲ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.